ಎರಡು ಮಾತುಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪುಸ್ತಕವನ್ನು ಬರೆದಂಥವರು ಡಾಕ್ಟರ್ ಹಿರೇಮಲ್ಲೂರು ಈಶ್ವರನ್ ಅಂತ. ಇವರು ಅಮೆರಿಕದ ನ್ಯೂಯಾರ್ಕ್ ವಿಶ್ವವಿದ್ಯಾನಿಲಯ, ಟೊರಾಂಟೊ, ಕೆನಡಾ ಅಲ್ಲಿ ಸೋಸಿಯಾಲಜಿ ಪ್ರೊಫೆಸರ್ ಆಗಿದ್ದರು ಇವರು ಅನೇಕ ದೇಶಗಳ ಸಮಾಜ ವಿಜ್ಞಾನವನ್ನು ಅಧ್ಯಯನ ಮಾಡಿದವರಾಗಿದ್ದರು. ನಮ್ಮ ಕರ್ನಾಟಕದ ಬಸವಣ್ಣನವರ ಸಾಮಾಜಿಕ ಕಳಕಳಿಯನ್ನು, ಅವರ ಧಾರ್ಮಿಕ ಸಮಾನತೆಯನ್ನು, ಇವೆಲ್ಲವುಗಳನ್ನು ಕೂಡ ಸಮಾಜ ವಿಜ್ಞಾನದ ಮುಖಾಂತರವೇ ಅಳೆದು ನೋಡಿ ಪುಸ್ತಕವನ್ನು ಬರೆದಂಥ ಒಬ್ಬ ಶ್ರೇಷ್ಠ ಸೋಸಿಯಾಲಜಿ ಪ್ರೊಫೆಸರ್ ಇವರು ಏನು ಮಾಡ್ತಾರೆ ಅಂದರೆ 1986-87ನೇ ಇಸ್ವಿನಲ್ಲಿ ಅಲ್ಲಿಯ ಯೂನಿವರ್ಸಿಟಿ ರಜೆಯ ದಿನಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕಕ್ಕೆ ಬಂದು ಅವರು ಏನು ಮಾಡಿದರು ಅಂದರೆ, ಯಾವ ಮಠಗಳಲ್ಲಿ ಬಸವ ತತ್ವದ ಆಚರಣೆ ಇದೆ ಅದನ್ನು ನೋಡಬೇಕು ಅಂತೇಳಿ ನೂರಾರು ಈ ನಾಡಿನ ಮಠಗಳಿಗೆ ಭೇಟಿ ಕೊಡ್ತಾರೆ. ಹೋಗಿ ಸ್ವಾಮಿಗಳನ್ನೆಲ್ಲ ಭೇಟಿ ಮಾಡಿ ಸಂದರ್ಶನವನ್ನು ಮಾಡಿ ಇಂಟರ್ವ್ಯೂ ಮಾಡ್ತಾರೆ. ಎಲ್ಲ ಕಡೆ ಇಂಟರ್ವ್ಯೂ ಮಾಡ್ತಾರೆ. ಈಶ್ವರನ್ ಭಾಳ ಭಕ್ತಿವಂತ ಮನುಷ್ಯ. ಕನ್ನಡ ನೆಲದಲ್ಲಿ ಕಲಿತು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಿ ಅಮೆರಿಕಾ ಯೂನಿವರ್ಸಿಟಿಯಲ್ಲಿ ಉಪನ್ಯಾಸಕನಾಗಿದ್ದಂತಹ ಈಶ್ವರನ್ ಭಕ್ತಿಯ ಮನುಷ್ಯ, ಧರ್ಮದಿಂದ ನಡೆಯುವ ಮನುಷ್ಯ, ಸಂಸ್ಕೃತಿಯನ್ನು ಪ್ರೀತಿಸುವ ಒಬ್ಬ ಪ್ರೊಫೆಸರು. ಆದರೆ ಅವರು ಇಲ್ಲಿ ಯಾವುದೇ ಮಠಕ್ಕೆ ಹೋಗಲಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ನೋಡಿ. ಅಮೆರಿಕಾದಲ್ಲಿ ವಾಸಿಸುತ್ತಿದ್ದ ಈಶ್ವರನ್ ಎಂದು ಯಾವ ಮಠದಲ್ಲೂ ಕುರ್ಚಿಯನ್ನು ಬೇಡಲಿಲ್ಲ ಕೂತ್ಕೊಳ್ಳಿಕ್ಕೆ. ಅವರು ಸ್ವಾಮಿಗಳ ಸನ್ನಿಧಿಯಲ್ಲಿ ನೆಲದ ಮೇಲೆ ಕೂತ್ಕೊಳ್ತಾ ಇದ್ದರು. ನಾನು ಅದೇ ಹಾನಗಲ್ ಮಠಕ್ಕೆ ಹೊಸದಾಗಿ ಬಂದಿದ್ದೆ. ಅಲ್ಲಿಯ ಹಾನಗಲ್ ಮಠಕ್ಕೂ ಕೂಡ ಬಂದು ಅವರು ಹಲವಾರು ಪ್ರಶ್ನೆಗಳನ್ನು ನಮಗೂ ಕೂಡ ಕೇಳಲಿಕ್ಕೆ ಶುರು ಮಾಡಿದ್ದು. ನಾವು ಬಹುಶಃ ಇನ್ನೂ ನಮ್ಮ ತಲೆ ಒಳಗೆ ಬೇರೆ ಬೇರೆ ಎಣ್ಣೆ ಹಚ್ಕೊಂಡಿರ್ತಲ್ಲ, ಜಿಡ್ಡು ಬಿಟ್ಟು ಹೋಗಿರಲ್ಲ. ಹಾಗಾಗಿ ಕೆಲವಕ್ಕೆ ಚಲೋ ಉತ್ತರ ಕೊಟ್ಟು ಮತ್ತು ಕೆಲವಕ್ಕೆ ಹೆಂಗಂಗೋ ಉತ್ತರ ಕೊಟ್ಟು. ಆವಾಗ ನನಗೆ 27-28 ವರ್ಷ ಸ್ವಾಮೀಜಿ. ಆವಾಗ ಅವರು ಎಲ್ಲದನ್ನು ಟಿಪ್ಪಣಿ ಮಾಡ್ಕೊಳ್ತಾ ಇದ್ದರು. ಹೀಗೆ ನನ್ನ ಮಠಕ್ಕೆ ಅಷ್ಟೇ ಬಂದಿಲ್ಲ, ಅವರು ನೂರಾರು ಮಠಗಳಿಗೆ ಹೋಗಿದ್ದಾರೆ. ನಮ್ಮ ನಾಡಿನ ಪ್ರಸಿದ್ಧ ಮಠಗಳಿಗೂ ಕೂಡ ಹೋಗ್ಯಾರೆ. ತಮಗೆ ಗೊತ್ತಿರಲಿ ಈ ವಿಷಯ, ಎಲ್ಲರಿಗೂ ಕೂಡ ಇಂಟರ್ವ್ಯೂ ಮಾಡಿದ್ದಾರೆ ಆ ಈಶ್ವರನ್. ನಂತರದಲ್ಲಿ ಎಲ್ಲ ಮಠಗಳಿಗೆ ಭೇಟಿ ಕೊಟ್ಟಾದ ಮೇಲೆ ಅವರು ಇಳಕಲ್ ಮಠ ಮತ್ತು ತೋಂಟದಾರ್ಯ ಮಠಕ್ಕೂ ಕೂಡ ಹೋಗ್ಯಾರ. ಕೊನೆಗೆ ಅವರು ನೂರಾರು ಮಠದ ಸ್ವಾಮಿಗಳಿಗೆ ಭೇಟಿ ಕೊಟ್ಟರೂ ಕೂಡ ಅವರು ಒಬ್ಬ ಸ್ವಾಮಿಗಳ ಬಗ್ಗೆ ಜೀವನ ಚರಿತ್ರೆಯನ್ನು ಬರೆದ್ರು. ಒಬ್ಬರು ಸ್ವಾಮಿಗಳು. ಅವರು ಯಾರು ಅಂದರೆ ಇಳಕಲ್ ಮಹಾಂತ ಶಿವವರು. ಅಂದರೆ ನೀವು ತಿಳ್ಕೋಬೇಕು, ಮಹಾಂತ ಶಿವಯೋಗಿಗಳವರು ಎಂಥ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಮಠಾಧಿಪತ್ಯದ ಈ ವ್ಯವಸ್ಥೆಯನ್ನು ಬಳಸ್ಕೊಂಡಿದ್ರು ಅನ್ನೋದಕ್ಕೆ ಇದೊಂದೇ ಒಂದು ಸಾಕು. ಈಶ್ವರನ ಬರೆದಂಥ ಅವರ ಜೀವನ ಚರಿತ್ರೆ ಭಾಳ ಶ್ರೇಷ್ಠವಾದ ಜೀವನ ಚರಿತ್ರೆ. ಪೂಜ್ಯರ ಬಗ್ಗೆ ಹಲವಾರು
ಯೂನಿವರ್ಸಿಟಿನಲ್ಲಿ ಅನೇಕರು ಅವರನ್ನು ಕುರಿತು ಪ್ರಬಂಧಗಳನ್ನು ಬರೆದು ಡಾಕ್ಟರೇಟ್ ತಗೊಂಡಿದ್ದಾರೆ. ಅಂದರೆ ಶ್ರೀಗಳವರು ಮಾಡಿದ ಕೆಲಸ, ಆ ವಸ್ತು ಯೂನಿವರ್ಸಿಟಿಯ ಅಧ್ಯಯನದ ವಸ್ತು ಏನಿದಲ್ಲ ಅದು ಎಷ್ಟು ವಿಸ್ತೃತವಾಗಿರ್ತದೆ, ಅದಕ್ಕೆ ಎಷ್ಟು ಫೀಲ್ಡ್ ವರ್ಕ್ ಮಾಡ್ತಾರೆ. ಒಬ್ಬ ಪ್ರೊಫೆಸರು ಆ ಫೀಲ್ಡ್ ವರ್ಕನ್ನು 3 ವರ್ಷ 4 ವರ್ಷಗಟ್ಟಲೆ ಮಾಡಿ ಅವರ ಜೀವನ ಚರಿತ್ರೆಯನ್ನು ಕುರಿತೇ ಅಧ್ಯಯನ ಮಾಡಿ ಎಷ್ಟೋ ಜನ ಡಾಕ್ಟರೇಟ್ ಪಡ್ಕೊಂಡಾರ ಯೂನಿವರ್ಸಿಟಿನಲ್ಲಿ. ಅಂದರೆ ಶ್ರೀಗಳವರು ವಿಜಯ ಮಹಾಂತ ಶ್ರೀಗಳವರು ಒಬ್ಬ ಯೂನಿವರ್ಸಿಟಿಯ 100 ಜನ ಪ್ರೊಫೆಸರ್ಗಳು ಮಾಡುವ ಕೆಲಸವನ್ನು ಒಬ್ಬರು ಸ್ವಾಮಿಗಳು ಮಾಡಿದರೆ ಅವರು ಇಳಕಲ್ಲಿನ ಮಹಂತ ಸ್ವಾಮಿಗಳು ಅನ್ನೋದನ್ನು ನಾವು ಗಮನಿಸಬೇಕು. ಇಂಥ ಶ್ರೀಗಳವರಲ್ಲಿ ಇದ್ದಂಥ ಕಳಕಳಿ ಇದೆಲ್ಲ ಈ ಕೆಲಸ ನಡೆದಿದೆ ಅಂದರೆ ಕುಡಿಬಾರ್ದು ಅನ್ನೋದು, ಇದೊಂದು ಬಿಡಿಸ್ಬೇಕು ಈ ಕೆಲಸನ. ಬಹುಶಃ ಎಷ್ಟು ಸಾಧ್ಯವಾಗುತ್ತೋ ಅವ್ರ ಕೈಲಿ ಅಷ್ಟು ಸಾಧ್ಯವಾದಷ್ಟು ಕೆಲಸವನ್ನು ಆ ಕ್ಷೇತ್ರದಲ್ಲಿ ಮಾಡಿದರು. ಬಹುಶಃ ನನಗನ್ನಿಸ್ತದೆ 100 ಜನ ಅಲ್ಲ, 1000 ಜನ ಅಲ್ಲ, 10,000 ಜನ ಅಲ್ಲ, ಲಕ್ಷಾಂತರ ಜನರು ಅವರ ಪ್ರಭಾವದಿಂದ ಕುಡಿಯುವ ಚಟವನ್ನು ಬಿಟ್ಟಾರೆ ಅಂತಂದರೆ ಇದು ಸಣ್ಣ ಕೆಲಸನ? ಇದು ಸಣ್ಣ ಕೆಲಸನ? ಲಕ್ಷಾಂತರ ಕುಟುಂಬಗಳಿಗೆ ಉದ್ಧಾರ ಮಾಡಿದಂಥ ಮಹಾನುಭಾವರು ಮಹಂತ ಸ್ವಾಮಿಗಳವರು. ಯಾರಿಗೆ ಬರ್ತದ್ರಿ? ಒಬ್ಬ ಹಡೆದ ತಾಯಿಗೆ ಈ ಕರುಳು ಬರೋದು ಕಷ್ಟ. ಸ್ವಾಮಿಗಳು ನಿಮ್ಮ ಮನೆಯ ಮಕ್ಕಳನ್ನು ವ್ಯಸನ ಮುಕ್ತರನ್ನಾಗಿ ಮಾಡಲಿಕ್ಕೆ ಇಡೀ ತಮ್ಮ ಜೀವನವನ್ನೇ ಮುಡುಪಾಗಿಡುತ್ತಾರೆ. ಅಂದರೆ ಇದು ಸಣ್ಣ ಕೆಲಸನ? ಯಾರಿಗೆ ಬರ್ತದೆ ಇದು? ಯಾವ ಸ್ವಾಮಿಗಳಿಗೆ ಇಡೀ ಸಮಾಜ ನನ್ನದು, ನನ್ನ ಸಮಾಜ, ಇಲ್ಲಿರ್ತಕ್ಕಂಥ ಇಡೀ ಮನುಕುಲವೇ ನನ್ನದು ಅಂತ ಯಾವನು ತಿಳ್ಕೊಂತಾನೋ ಅವನಿಗೆ ಮಾತ್ರ ಈ ಭಾವನೆ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಶ್ರೀಗಳವರು ಮಾಡಿದ ಈ ಕಾರ್ಯ ಬಹುದೊಡ್ಡ ಕಾರ್ಯ. ಸರ್ಕಾರನೂ ಕೂಡ ಅದಕ್ಕೆ ಮೆಚ್ಚುಗೆ ಅವರ ಹೆಸರಿನಲ್ಲಿ ಮದ್ಯಪಾನ ನಿಷೇಧ ಮಾಡುವಂಥ ಮಂಡಳಿಯನ್ನೇ ಸರ್ಕಾರ ಸ್ಥಾಪಿಸ್ತದೆ ಅಂತಂದರೆ ಆ ಶ್ರೀಗಳವರು ಹೋದ ಎತ್ತರ ಎಷ್ಟು ಅನ್ನೋದನ್ನು ಗಮನಿಸಬೇಕು ನಾವು. ಹಾಗಾಗಿ ಅಂಥ ಶ್ರೀಗಳವರು ಹೋದಲ್ಲಿ ಧರ್ಮ ಪ್ರಚಾರ, ಯಾರು ಲಿಂಗವನ್ನು ಕಟ್ಕೊಳ್ತಾರೋ ಅವರೆಲ್ಲರಿಗೂ ಲಿಂಗಧಾರಣೆ ಮಾಡ್ತಾರೆ. ಕೋಟ್ಯಾಂತರ ಭಕ್ತರಿಗೆ ಲಿಂಗ ಕಟ್ಟಿದಂಥ ಸ್ವಾಮಿಗಳು ಯಾರಾದರೂ ಇದ್ದರೆ ಅವರು ಮಹಂತ ಸ್ವಾಮಿಗಳು. ರುದ್ರಾಕ್ಷಿ ಕಟ್ಟಿದ್ದಕ್ಕಂತೂ ಲೆಕ್ಕವಿಲ್ಲ. ಯಾವ ರೀತಿ ಸಮಾಜ, ಧರ್ಮ, ಸಂಸ್ಕೃತಿ, ಸಾಹಿತ್ಯ ಇವೆಲ್ಲವನ್ನು ತಮ್ಮ ಬದುಕಿನ ಉಸಿರನ್ನಾಗಿ ಮಾಡಿಕೊಂಡು ಶ್ರೀಗಳವರು ಕಾರ್ಯವನ್ನು ಮಾಡಿದರು. ಇಂತಹ ಪೂಜ್ಯರು ಸರಳತೆಗೆ, ನಮ್ರತೆಗೆ, ಸಜ್ಜನಿಕೆಗೆ ಭಾಳಷ್ಟು ಕಾರಣರಾಗಿದ್ದಾರೆ, ಹೆಸರಾಗಿದ್ದಾರೆ. ಅಂಥ ಒಂದು ಉದಾಹರಣೆ ಆ ಶ್ರೀಗಳಾಗಿದ್ದಾರೆ ಅನ್ನೋದನ್ನು ನಾವು ನೆನೆಸ್ಕೊಳ್ತೀವಿ. ಆ ಪೂಜ್ಯರು ನನ್ನ ಮೇಲೂ ಕೂಡ ಭಾಳ ಅಪಾರವಾದ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ರು ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ ಅಂತ ಹೇಳ್ತಾ, ಹೆಚ್ಚಿಗೆ ಎಲ್ಲ ಶ್ರೀಗಳು ಮಾತಾಡ್ಯಾರ, ಹೆಚ್ಚಿಗೆ ಮಾತಾಡುವಂಥದ್ದೇನೂ ಇಲ್ಲ. ಇದೇ ಪುಸ್ತಕವನ್ನು ಆಂಗ್ಲ ಭಾಷೆಗೂ ಭಾಷಾಂತರಿಸಿದ್ದಾರೆ, ಹಿಂದಿಗೂ ಕೂಡ ಭಾಷಾಂತರಿಸಿದ್ದಾರೆ ಅನ್ನೋದನ್ನು ಹೇಳಿ, ಇದು ಭಾಳ ಮಹತ್ವದ ಕಾರ್ಯ ಇವತ್ತು ನಡೆದಿತ್ತೆ ಅಂತ ಹೇಳಿ, ಅವರ ಜೀವನದಲ್ಲಿ ಮತ್ತೊಂದು ಭಾಳ ಉತ್ತಮವಾದ ಒಂದು ಘಟನೆ ಅಂದರೆ ಈ ಮಠಕ್ಕೆ ಉತ್ತರಾಧಿಕಾರಿ ನೇಮಿಸ್ಕೊಂಡಿದ್ದು. ಆ ಉತ್ತರಾಧಿಕಾರಿ ಮಾಡುವಾಗ ಇಲ್ಲಿ ಏನು ಪ್ರತಿಭಟನೆ ಅಥವಾ ವಿರೋಧ ಎಲ್ಲ ಬಂದಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅದೆಲ್ಲದನ್ನೂ ಕೂಡ ಮೆಟ್ಟಿ ನಿಂತು ಶ್ರೀಗಳವರು ನಮ್ಮ ಗುರು ಮಹಂತ ಸ್ವಾಮಿಗಳನ್ನು ಉತ್ತರಾಧಿಕಾರಿ ಮಾಡ್ಕೊಂಡ್ರಲ್ಲ, ಅವತ್ತು ಜನರಿಗೆ ಗೊತ್ತಾಗಲಿಲ್ಲ
ಇವರು ಯಾರನ್ನು ಮಾಡ್ಕೊಂಡ್ರು, ಯಾಕೆ ಮಾಡ್ಕೊತಾರೆ ಅಂತ ವಿರೋಧಿಸಿದರು. ಆದರೆ ಇವತ್ತು ಯಾರ್ಯಾರು ಅವರನ್ನು ವಿರೋಧಿಸಿದ್ರೋ ಶ್ರೀಗಳನ್ನು, ಅವರೆಲ್ಲರೂ ಕೂಡ ಗುರು ಮಹಂತ ಸ್ವಾಮಿಗಳನ್ನು ಒಪ್ಪಿಕೊಂಡಿದ್ದಾರೆ, ಅವರನ್ನು ಗೌರವಿಸಿದ್ದಾರೆ ಅಂತಂದರೆ ವಿಚಾರ ಮಾಡಿ. ಈ ಶ್ರೀಗಳವರು ಗುರುವಿಗೆ ಹೆಂಗೆ ಸೇವೆ ಮಾಡಬೇಕು ಅನ್ನೋದನ್ನು ಅವರಿಗೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಮಠಮಾನ್ಯಗಳಿಗೆ ಯಾರು ಉತ್ತರಾಧಿಕಾರಿ ಆಗ್ತೀನಿ ಅನ್ನುವಂಥ ಶಿಷ್ಯ ಇದ್ದಾನೆ, ಆ ಶಿಷ್ಯ ಗುರು ಸೇವೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ನಮ್ಮ ಗುರು ಮಹಂತ ಸ್ವಾಮಿಗಳೇ ಉದಾಹರಣೆ. ಅವರಂಥ ಮತ್ತೊಬ್ಬ ಉದಾಹರಣೆ ಯಾರೂ ಸಿಗಕ್ಕೆ ಸಾಧ್ಯವಿಲ್ಲ. ಶ್ರೀಗಳವರು ಎಂಥ ಸದುವಿನಯ, ಸರಳತೆ, ಸಜ್ಜನಿಕೆ, ಗುರುಭಕ್ತಿ, ಅವರನ್ನು ನೋಡಿದರೆ ಇವ್ರಿಗೇನು ಗೊತ್ತೈತೆ ಅನ್ನಂಗೆ ಕಾಣ್ತಾರೆ. ನಿಮಗೆ ಶರಣರೊಂದು ಮಾತು ಹೇಳ್ತಾರೆ, ಏನು ಅಂದರೆ, ಜನರ ದೃಷ್ಟಿಯಲ್ಲಿ ಹುಚ್ಚಿನಂತಿರಬೇಕು ಅಂತ ಹೇಳ್ತಾರೆ ಶರಣರು, ಆದರೆ ಮನಸ್ಸು ಲಿಂಗದಲ್ಲಿ ಅಚ್ಚೊತ್ತಿದಂತಿರಬೇಕು ಅಂತ ಹೇಳ್ತಾರೆ. ಬಹುಶಃ ಇವರು ನೋಡೋಕ್ಕೆ ಹೆಂಗೋ ಕಾಣಿಸ್ತಾರ, ಆದರೆ ಅವರ ಮನಸ್ಸು ಹೆಂಗೈತೆ ಅಂತಂದರೆ ಲಿಂಗ ಇದ್ದಂಗೈತೆ. ಲಿಂಗದ ಬಗ್ಗೆ ನಮ್ಮ ಶ್ರೀಗಳವರು ಹೇಳಿದರು, ನಮ್ಮ ಶಿವಾನಂದ ಶ್ರೀಗಳವರು ಲಿಂಗದ ಬಗ್ಗೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಒಬ್ಬ ಕಾಲೇಜ್ಗೆ ಹೋಗುವಂಥ ಒಬ್ಬ ಹುಡುಗಿ ಅದರ ಬಗ್ಗೆ ಪ್ರಶ್ನೆ ಕೇಳಿದರೆ ಶ್ರೀಗಳು ಹೌದು ಆ ಹುಡುಗಿ ಕೇಳಿದ ಆ ಪ್ರಶ್ನೆ ಕೇಳಿದ ಆ ಹುಡುಗಿ ಅವಾಗ ಲಿಂಗ ಕಟ್ಕೊಂಡು ನನ್ನ ಜೀವನದಲ್ಲಿ ಎಂದೂ ಲಿಂಗ ಬಿಡಲ್ಲ ಅಂತ ಹೇಳಿದ್ಲು ಅಂತಂದರೆ ಶ್ರೀಗಳವರು ಎಂಥ ಜ್ಞಾನಿಗಳಿದ್ದಾರೆ, ಎಂಥ ಅದ್ಭುತವಾದ ಜ್ಞಾನ ಸಂಪತ್ತು ಅವರಿಗಿದೆ ಅನ್ನೋದನ್ನು ವಿಚಾರ ಮಾಡಿ. ಅದರ ಜೊತೆಗೆ ಅವರು ಊಟ ಮಾಡಿಸೋದು, ನೀವು ಯಾರಾದರೂ ಅಲ್ಲಿ ಮಠಕ್ಕೆ ಹೋಗಿ ಅವ್ರ ಕೈಯಿಂದ ಊಟ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಹ್ಯಾಂಗೆ ಊಟ ಮಾಡಿಸ್ತಾರೆ ಅಂತಂದರೆ, ನಿಮ್ಮ ಜೀವನದಲ್ಲಿ ನಿಮ್ಮ ಹಡದ ತಾಯಿ ಎಂದೂ ನಿಮಗೆ ಹಂಗೆ ಉಣ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಊಟ ಮಾಡಿಸುವಂಥ ಸ್ವಾಮಿ ಯಾರಾದರೂ ಇದ್ದರೆ ಗುರು ಮಹಂತ ಸ್ವಾಮಿಗಳು. ಇವತ್ತು ನಮಗೆ ಪೂಜೆ ಮಾಡಿ ಕೇಳ್ರಿ, ಮಠದಾಗೆ ಪ್ರಸಾದ ಮಾಡಿ ಹೋಗ್ರಿ ಅಂತ ಹೇಳಿದರು ಸ್ವಾಮಿಗಳು. ಎಲ್ಲ ಶ್ರೀಗಳೇ, ನಾ ಬೇರೆ ಕಡೆ ಹೋಗೋದಿದೆ, ಆದ್ದರಿಂದ ಬೇಡ್ರಪ್ಪ ಒತ್ತಾಯ ಮಾಡಬೇಡ್ರಿ, ನಾವು ಹೋಗ್ತೀವಿ ಅಂತ ಹೇಳಿದೆ. ಸ್ವಾಮಿಗಳು ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಂಡ್ರು. ಆಮೇಲೆ ಅವರು ಏನು ಹೇಳಿದರು ಗೊತ್ತಾ? ಆಯ್ತರಪ್ಪ, ನೀವು ಪೂಜೆ ಅಂತೂ ಮಾಡಲ್ಲ, ನಿಮ್ಮ ಗಾಡಿ ಒಳಗೆ 2 ಬಾಕ್ಸ್ ಮಾವಿನ ಹಣ್ಣು ಇಡಿಸೀನಿ, ನಿಮ್ಮ ಮಠಕ್ಕೆ ಹೋದ್ಮೇಲೆ ಊಟ ಮಾಡಿರಿ ಅಂತೇಳಿ. ಇದಕ್ಕೇನಂತಾರ? ಯಾರು ಈ ಕೆಲಸ ಮಾಡೋರು? ಯಾರು? ಬುತ್ತಿ ದಾರಿ ಒಳಗೆ ಮಗ ಹೊಂಟಿದ್ರೆ ಬುತ್ತಿ ಕಟ್ಕೊಡೋರು ಯಾರು? ತಾಯಿ. ಹಾಗೆ ಶ್ರೀಗಳವರು ಉಣ್ಣಲ್ಲ ಅಂತಂದರೆ ಹಣ್ಣಿನ 2 ಬಾಕ್ಸ್ಗಳನ್ನೇ ನಿಮ್ಮ ಗಾಡಿಯಾಗ ಇಡಿಸ್ತೀನಿ ಅಂತ ಹೇಳಿದ್ರಲ್ಲ, ಇವರು ನಿಜವಾದ ತಾಯಿ, ಗುರು ತಾಯಿ. ಆದ್ದರಿಂದ ಇಂತಹ ಶ್ರೇಷ್ಠ ಉತ್ತರಾಧಿಕಾರಿಯನ್ನು ಇಳಕಲ್ ಮಠಕ್ಕೆ ಕೊಟ್ಟು ಹೋದಂತಹ ಒಂದು ಶ್ರೇಯಸ್ಸು, ಅದು ಕೂಡ ಇಳಕಲ್ ಮಠದ ಮಹಾಂತ ಶಿವಯೋಗಿಗಳವರ ಜೀವನದ ಒಂದು ಇತಿಹಾಸದ ಒಂದು ಶ್ರೇಷ್ಠ ಘಟ್ಟವಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ತುಂಬ ಸಮೃದ್ಧವಾಗಿ ನಡೆದು ಬಂತು ಅಂತ ಹೇಳ್ತಾ, ನಮ್ಮ ಮದ್ಯಪಾನ ಮಂಡಳಿ ಸಂಯಮದ ಅಧ್ಯಕ್ಷರೇನಿದ್ದಾರಲ್ಲ ಶರಣಪ್ಪನವರು, ಮೊದಲು ತುಂಬ ಚೆನ್ನಾಗಿ ಮಾತಾಡಿದರು, ಭಾಳ ಚೆನ್ನಾಗಿ ಮಾತಾಡಿದರು. ಬಸವ ತತ್ವದ ಉಸಿರಾಟ, ಬಸವ ತತ್ವದ ಮಾತು, ಬಸವ ತತ್ವದ ನಡೆ ಎಲ್ಲವನ್ನು ಒಂದಾಗಿ ಮಾಡಿಕೊಂಡಿರುವ ಈ ಶರಣಪ್ಪನವರು ಇದು ಮದ್ಯಪಾನ ಮಂಡಳಿಯ ಅವರೇನು ಸಂಯಮದ ಅಧ್ಯಕ್ಷರಾಗ್ಯಾರ. ಭಾಳ ಚೆನ್ನಾಗಿ ಮಾತಾಡಿದ್ರಿ ಅಧ್ಯಕ್ಷರೇ. ನಿಜವಾಗ್ಲೂ ಕೂಡ ಒಂದು ಕಡೆ ಸರ್ಕಾರ ಅದಕ್ಕೆ ಪ್ರೋತ್ಸಾಹಿಸ್ತದೆ, ಇನ್ನೊಂದು ಕಡೆ ಅದನ್ನು ಸಂಯಮ ಮಾಡಬೇಕು ಅಂತ ಹೇಳ್ತದೆ. ಬಹುಶಃ ಸರ್ಕಾರವೇ ದ್ವಂದ್ವದ ನಿಲುವಿನಲ್ಲಿದ್ದಂಗೆ ಕಾಣಿಸ್ತದೆ ಅಂತ ನನಗನ್ನಿಸ್ತದೆ. ಆದರೂ ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೆಲಸ ಆ ದಿಶೆಯಲ್ಲಿ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ, ನೀವು ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ ಅನ್ನುವ ಮಾತುಗಳನ್ನು ಇಲ್ಲಿ ಹೇಳಿ, ಭಕ್ತಾದಿಗಳೇ, ತಾವೆಲ್ಲರೂ ಮಹಂತ ಶಿವಯೋಗಿಗಳವರ ಶ್ರೇಷ್ಠ ಭಕ್ತರು. ಎಂಥ ಭಕ್ತರು ಅಂದರೆ
ಗಟ್ಟಿ ಕಾಳಿನ ಭಕ್ತರು ನೀವು, ಗಟ್ಟಿ ಕಾಳು ನೀವೆಲ್ಲ. ಅಂಥವ್ರನ್ನ ಶ್ರೀಗಳು ತಯಾರು ಮಾಡ್ಯಾರ, ಮಹಂತ ಶಿವಗಳವರು ಅಂಥ ಭಕ್ತರು ತಾವಿಲ್ಲಿ ಕೂತಿದ್ದೀರಾ ಅಂತ ಹೇಳಿ ನಿಮಗೆಲ್ಲರಿಗೂ ಮಹಂತ ಶಿವಯೋಗಿ ಆಶೀರ್ವಾದ ಇರಲಿ ಅಂತ ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ಮಂಗಲವನ್ನು ಹೇಳಿ.